ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ ವರ್ಗ ಸಮೀಕರಣ ಎಂಬ ಅಧ್ಯಾಯವನ್ನು ನೋಡ್ತಾ ಇದ್ದಾವೆ. ಏನಪ್ಪ ಅಂದರೆ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ನೋಡಿದಾಗ ax² ಪ್ಲಸ್ bx ಪ್ಲಸ್ c = 0, a0 = 0. ಇದು ಒಂದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕರಿತಾ ಇದ್ದಾವೆ. ಇನ್ನು ವರ್ಗ ಸಮೀಕರಣವು ಎರಡು ಮೂಲಗಳು ಅಥವಾ ಎರಡು ಪರಿಹಾರಗಳು ಅಥವಾ ಎರಡು ಶೂನ್ಯತೆಗಳನ್ನು ಹೊಂದಿರ್ತಾ ಇದೆ. ಇನ್ನು ಒಂದು ಹೊಂದಿರ್ಬೋದು, ಅಂದರೆ ಎರಡೂ ಶೂನ್ಯತೆಗಳು ಸಮನಾಗಿರ್ಬೋದು, ಎರಡೂ ಶೂನ್ಯತೆಗಳು ಬೇರೆ ಬೇರೆ ಆಗಿರ್ಬೋದು. ಹೌದಾ? ಹಾಗೆ ಎರಡೂ ಶೂನ್ಯತೆಗಳು ಸಿಗದೇ ಇರ್ಬೋದು, ಅಂದರೆ ಊಹಾ ಮೂಲಗಳು ಅಂತ ಕರಿತಾ ಇದ್ದಾವೆ. ಇಲ್ಲಿ ಏನಪ್ಪ ಅಂದರೆ ವರ್ಗ ಸಮೀಕರಣದ ಶೋಧಕ ಡೆಲ್ಟಾ = b² - 4ac ಅಂತ ಕರಿತಾ ಇದ್ದಾವೆ. ಇಲ್ಲಿ ಡೆಲ್ಟಾ ಎಂಬುದು 0 ಆದರೆ, ಅಂದರೆ b² - 4ac ಎಂಬುದು 0ಕ್ಕೆ ಸಮನಾದರೆ ಇಲ್ಲಿ ಸಮನಾದ ಮೂಲಗಳು ಅಂತ ಕರಿತಾ ಇದ್ದಾವೆ, ವಾಸ್ತವ ಮತ್ತು ಸಮನಾದ ಮೂಲಗಳು. ಇನ್ನು ಡೆಲ್ಟಾ >0 ಅಂದರೆ 0ಗಿಂತ ಹೆಚ್ಚು 0ಗಿಂತ ದೊಡ್ಡದಾಗಿರ್ತದೆ ಅಂತ ಹೇಳ್ತದೆ. 0ಗಿಂತ ದೊಡ್ಡದು ಅಂದರೆ ಧನಾತ್ಮಕ ವ್ಯಾಲ್ಯೂಗಳನ್ನು ಹೊಂದಿರ್ತದೆ. ಇದು ವಿಭಿನ್ನ ಮೂಲಗಳು, ವಾಸ್ತವ ಮತ್ತು ವಿಭಿನ್ನ ಮೂಲಗಳು ಅಂತ ಕರಿತಾ ಇದ್ದಾವೆ. ಇನ್ನು ಡೆಲ್ಟಾ <0 ಅಂದರೆ 0ಗಿಂತ ಚಿಕ್ಕದು, ಅಂದರೆ ಊಹಾ ಮೂಲಗಳು ಅಂತಲೇ ನಾವು ಕರಿತಾ ಇದ್ದಾವೆ, ಅಥವಾ ಯಾವುದೇ ಮೂಲಗಳನ್ನು ಹೊಂದಿರೋದಿಲ್ಲ ಅಂತಲೂ ಕರಿತಾ ಇದ್ದಾವೆ. ಇನ್ನು ವರ್ಗ ಸಮೀಕರಣದ ಆದರ್ಶ ರೂಪವನ್ನು ನೋಡೋದಂದರೆ ax² ಪ್ಲಸ್ bx ಪ್ಲಸ್ c = 0. ಇಲ್ಲಿದೆ ನೋಡಿರಿ, ax² ಪ್ಲಸ್ bx ಪ್ಲಸ್ c = 0. ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದೈತಪ್ಪ ಅಂದ್ರೆ ಇದು ವರ್ಗ ಸಮೀಕರಣ ಆಗೈತಿ. ಇದು ವರ್ಗ ಬಹುಪದೋಕ್ತಿ ಆಗ್ತದೆ. ಇದು ಚರಾಕ್ಷರವುಳ್ಳ ಅಥವಾ ರೇಖಾತ್ಮಕ ಸಮೀಕರಣ ಆಗ್ತದೆ. ಇದು ಘನಾತ್ಮಕ ಬಹುಪದೋಕ್ತಿ ಆಗ್ತದೆ. ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ನೋಡಿದಾಗ ಆಪ್ಷನ್ ಸಿ ಸರಿ ಆಗ್ತದೆ. ಸೊ ಇಲ್ಲಿ ಇದು ಬಹುಪದೋಕ್ತಿ ಅಲ್ಲ, ಮೊದಲಿಗೆ ಬಹುಪದೋಕ್ತಿನೇ ಅಲ್ಲ. ಹಾಗಾದರೆ ಸಮೀಕರಣ ಅಂತೂ ಅಲ್ಲೇ ಅಲ್ಲ. ಯಾಕಪ್ಪ ಅಂದರೆ ಚರಾಕ್ಷರದ ಘಾತ ಋಣಾತ್ಮಕವಾಗಿದೆ, ಧನ ಪೂರ್ಣಾಂಕ ಆಗಿರಬೇಕು. ಇನ್ನಿದು ಘಾತ 3 ಇದೆ, ಇದು ಘನ ಸಮೀಕರಣ ಅಂತ ಕರಿತೇವೆ ರೀ. ಹಾಗಾದರೆ ಇದು ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣ ಆಗೈತಿ. ax² = 2 × 2x + 3 ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ. ನೋಡ್ರಿ, 5x² ಹಾಗೆ ಬರಿತಾ ಇದ್ದಾನೆ, = 2 × 2x 4x ಪ್ಲಸ್ 2 3 6. ಸೊ ಇದನ್ನು ಬರೆದಾಗ 5x² - 4x ಪ್ಲಸ್ 6 ಆಗ್ತದೆ. ಹೌದ್ರಿ? ಆದರ್ಶ ರೂಪದ ಬರೆದಾಗ ದೊರೆಯುವ ಸ್ಥಿರಾಂಕ ಎಷ್ಟು ಉಳಿತದ್ರಿ? ಇಲ್ಲಿ 6. ಸೊ ಯಾವ 6? +6 ಐತಿ. +6 ಆ ಕಡೆ ಹಾಕಿದರೆ ಏನಾಗ್ತದೆ ರೀ? ಇದು -6 ಆಗ್ತದೆ. ಸೊ ಹೀಗಾಗಿ ಇಲ್ಲಿ ಎಷ್ಟಾಗ್ತದೆ ರೀ? -6. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ಆಗಿದೆ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ ಪ್ರಶ್ನೆ. ಏನಿದೆ ರೀ? x × x + 2 = 6. ಇದು ಒಂದು ಏನಪ್ಪ ಅಂದರೆ ವರ್ಗ ಸಮೀಕರಣ. x × x x² ಪ್ಲಸ್ x × 2 2x ಪ್ಲಸ್ 6 ಕಡೆ ಬಂದರೆ -6 = 0. ಸೊ ಯಾವುದಾದ್ರೆ ವರ್ಗ ಸಮೀಕರಣ ಆಯಿತು. ಈ ಭಾಗ ತೆಗೆದ್ರೆ ವರ್ಗ ಬಹುಪದೋಕ್ತಿ. =0 ಅಂತ ಬರ್ದೇವೆ ಅಂದರೆ ವರ್ಗ ಸಮೀಕರಣ. (2x² = 3x - 5) ಈ ವರ್ಗ ಸಮೀಕರಣದ ಆದರ್ಶ ರೂಪ ಏನಾಗ್ತದ್ರಿ ಅಂದರೆ 2x² ಪ್ಲಸ್ 3x ಇದ್ದಿದ್ದು ಕಡೆ ಬಂದರೆ -3x, -5 ಕಡೆ ಬಂದರೆ +5 = 0. ಸೊ ಸರಿಯಾದ ಉತ್ತರ ಎಲ್ಲಿತ್ತಪ್ಪ ಅಂದ್ರೆ ಇಲ್ಲಿದೆ ನೋಡ್ರಿ, ಆಪ್ಷನ್ ಡಿ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 30. ಈ ಹೇಳಿಕೆಯ ಸಮೀಕರಣ ರೂಪ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ. ಎರಡು ಅನುಕ್ರಮ ಅಂದರೆ ಇಲ್ಲಿದೆ. ಇದೇನೈತಪ್ಪ ಅಂದ್ರೆ ಒಂದು
ಪೂರ್ಣಾಂಕಕ್ಕೆ ಎರಡನ್ನ ಕೂಡಿಸಿದ್ರೆ 30 ಆಗುತ್ತೆ ಅಂತ ಬರ್ತದೆ, ಇದು ಬರ್ತದೆ. ಇದಕ್ಕೆ ಒಂದು ಪೂರ್ಣಾಂಕಕ್ಕೆ -2 ಕಳೆದ್ರೆ 30 ಬರ್ತದೆ ಅಂತ ತೋರ್ತದೆ. ಇದ್ರಾಗ ಒಂದು ಪೂರ್ಣಾಂಕಕ್ಕೆ 3 ಕಳೆದ್ರೆ ಏನು 30 ಬರ್ಬೋದು ಅಂತ. ಆದರೆ ಇಲ್ಲಿ ಹೇಳಿದ ಪ್ರಕಾರ ಎರಡು ಅನುಕ್ರಮ ಅಂದರೆ ಎರಡು ಸಂಖ್ಯೆಗಳಿರ್ಬೇಕು. ಒಂದು ಸಂಖ್ಯೆ ಎಕ್ಸ್ ಆದರೆ ಇನ್ನೊಂದು ಸಂಖ್ಯೆ x+1 ಆಗುತ್ತೆ, x+2 ಆಗೋದಿಲ್ಲ. ಯಾಕಪ್ಪ ಅಂದರೆ ಅನುಕ್ರಮ ಧನ ಪೂರ್ಣಾಂಕಗಳು ನಾನು. ಹಾಗಾದ್ರೆ ಬೆಸ ಪೂರ್ಣಾಂಕಗಳು ಅಂದಿದ್ರೆ x+2 ಆಗಿತ್ತು. ಹಾಗಾದರೆ ಅದೇ ಸಮ ಪೂರ್ಣಾಂಕ ಅಂದ್ರೂ ಏನಾಕಿತ್ತು x+2. ಹೀಗೆ ನಾವು ಅನುಕ್ರಮವಾಗಿರುವಂಥ ಸಂಖ್ಯೆ ತಗೋತೇವೆ. ಇದು ಅನುಕ್ರಮ ಧನ ಪೂರ್ಣಾಂಕಗಳು. ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆ ಇದ್ದಾಗ ಅನುಕ್ರಮ x+2 ಅಂತ ತಗೋಬೇಕು. ax² + bx + c = 0 ವರ್ಗ ಸಮೀಕರಣದ ಶೋಧಕವು b² - 4ac ವರ್ಗ ಸಮೀಕರಣದ ಶೋಧಕ ಅಂತ ಕರಿತೇವೆ. x² + 4x + 4 = 0 ವರ್ಗ ಸಮೀಕರಣದ ಶೋಧಕದ ಬೆಲೆ. ನೋಡ್ರಿ, x² ಅಂದ್ರೆ a ಒಂದಿದೆ, b ಎಕ್ಸ್ನ ಸಹಗುಣಕ, ಸಿ ಸ್ಥಿರಾಂಕ. ಹಾಗಾದರೆ b² ಅಂದರೆ 4² - 4, a ಅಂದರೆ 1, ಸಿ ಅಂದರೆ ಎಷ್ಟೈತಿ 4 ಐತಿ. 4² ಅಂದರೆ 16 -4 × 4 = 16. ಸೊ 16ರಲ್ಲಿ 16 ಹೋದರೆ ವ್ಯಾಲ್ಯೂ 0. ಹಾಗಾದರೆ ಇದರ ಶೋಧಕದ ವ್ಯಾಲ್ಯೂ ಏನಾಗೈತ್ರಿ 0 ಆಗಿದೆ. ಹಾಗಾದರೆ ಶೋಧಕದ ವ್ಯಾಲ್ಯೂ 0 ಆಗಿದೆ ಅಂದ್ರೆ ಇದರ ಸ್ವಭಾವ ಕೇಳಿದರೆ ಏನು ಸಮನಾದ ಮೂಲಗಳನ್ನು ಹೊಂದಿರ್ತಾ ಇದೆ, ಸಮನಾದ ಮೂಲಗಳನ್ನು ಹೊಂದಿರ್ತಾ ಇದೆ. ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು 0 ಆದರೆ ಮೂಲಗಳ ಸ್ವಭಾವ ಇಲ್ಲೇ ಕೇಳಿದ ನೋಡ್ರಿ. ಏನು ಭಿನ್ನ ವಾಸ್ತವ ಮತ್ತು ಭಾಗಲಬ್ಧ ಅಲ್ಲ, ಭಿನ್ನ ವಾಸ್ತವ ಮತ್ತು ಭಾಗಲಬ್ಧ ಅಲ್ಲ, ವಾಸ್ತವ ಮೂಲಗಳಿಲ್ಲ ಅಲ್ಲ, ಇಲ್ಲೇ ನೋಡ್ರಿ. ಏನು ಆಪ್ಷನ್ ಬಿ ವಾಸ್ತವ ಮತ್ತು ಸಮನಾದ ಮೂಲಗಳನ್ನು ಹೊಂದಿರ್ತಾ ಇದೆ. x² - 2x + 1 = 0 ವರ್ಗ ಸಮೀಕರಣದ ಮೂಲಗಳ ಸ್ವಭಾವ. ನೋಡ್ರಿ, ಮೊದಲು ಏನು ಮಾಡಬೇಕು, ನಾವು ಶೋಧಕವನ್ನು ಕಂಡುಹಿಡಲೇಬೇಕು. ಹಾಗಾದರೆ ಗೊತ್ತೈತೆ ಏನು b² - 4ac. ಹಾಗಾದರೆ ಇಲ್ಲಿ ಬಿ ಅಂದರೆ ಎಕ್ಸ್ನ ಸಂಖ್ಯಾ ಸಗುಣಕ, -2 ಐತಿ, ಅದರ ವರ್ಗ ಮಾಡಿದಾಗ +4 ಆಗುತ್ತಾ. -4 ಎ ಅಂದ್ರೂ ಒಂದಿದೆ, ಸಿ ಅಂದ್ರೂ ಒಂದಿದೆ. 4ರಲ್ಲಿ 4 ಹೋದರೆ ವ್ಯಾಲ್ಯೂ 0 ಬಂತು. ಹಾಗಾದರೆ ಡೆಲ್ಟಾ = 0 ಆಗ್ಯದಪ್ಪ ಅಂದರೆ ಎರಡು ಸಮನಾದ ಮತ್ತು ವಾಸ್ತವ ಮೂಲಗಳನ್ನು ಹೊಂದಿರುತ್ತಾ ಇದೆ. ಎರಡು ಸಮನಾದ ಮತ್ತು ವಾಸ್ತವ ಮೂಲಗಳನ್ನು ಹೊಂದಿರ್ತಾ ಇದೆ. ಈ ಡೆಲ್ಟಾ >0 ಅಂದರೆ 0ಗಿಂತ ದೊಡ್ಡದಾಗಿತ್ತು ಅಂದರೆ ಏನನ್ಬೋದು, ಎರಡು ವಿಭಿನ್ನ ಮತ್ತು ವಾಸ್ತವ ಮೂಲಗಳನ್ನು ಹೊಂದಿರ್ತಾ ಇದೆ ಅದಕ್ಕೆ ಕರಿಬೋದು. ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲಪ್ಪ ಅಂದ್ರೆ ಅರ್ಥ ಡೆಲ್ಟಾ <0 ಆಗಿರ್ತಾ ಇದೆ. x² + 6x + k = 0 ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮನಾದರೆ ಕೆಯ ವ್ಯಾಲ್ಯೂ. ನೋಡ್ರಿ, ವಾಸ್ತವ ಮತ್ತು ಸಮನಾಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಡೆಲ್ಟಾ ವ್ಯಾಲ್ಯೂ 0. ಹಾಗಾದರೆ b² - 4ac ಇಲ್ಲಿ ಎಕ್ಸ್ನ ಸಂಖ್ಯಾ ಸಗುಣಕ 6 ಇದೆ, 6^2 -4 ಎ ಅಂದರೆ 1, ಸಿ ಅಂದರೆ ಕೆ ಇದೆ. 6^2 ಅಂದರೆ 36 -4 1 4 4 × ಕೆ 4k ಆಯಿತು. ಸೊ -4k ಆ ಕಡೆ ಹಾಕಿದ್ರೆ ಏನಾಗುತ್ತೆ +4k = 36 ಆಗುತ್ತಾ. 4 1 4 9. ಸೊ ಕೆ = ಎಷ್ಟೈತ್ರಿ 9 ಆಯಿತು. ಯಾವ 9 +9. ನೆಕ್ಸ್ಟ್ ax² + bx + c = 0 ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ವಿಭಿನ್ನವಾದಾಗ, ವಾಸ್ತವ ಮತ್ತು ವಿಭಿನ್ನವಾದಾಗ b² - 4ac > 0 b² - 4ac > 0 x - 3 x + 2 = 0 ಸಮೀಕರಣದ ಮೂಲಗಳು ಭಾಳ ಸಿಂಪಲ್ ರೀ. x - 3 = 0 ಅಂದರೆ x = +3, x + 2 = 0 ಮಾಡಿರಿ, x = +2 ಕಡೋದ್ರೆ -2. ಹಾಗಾದರೆ +3 -2 +3 -2 ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿದೆ. ಸೊ 15ನೇ ಪ್ರಶ್ನೆ ನೋಡ್ರಿ. 2x - 3 x + 5 2x - 3 × x + 5 = 0 ವರ್ಗ ಸಮೀಕರಣದ ಒಂದು ಮೂಲವು -5 ಆದರೆ ಮತ್ತೊಂದು ಮೂಲವು, ನೋಡ್ರಿ ಇದನ್ನ ಕೊಟ್ಟಿದ್ದಾನೆ x + 3 x + 5 = 0,
ಎಕ್ಸ್ ಈಕ್ವಲ್ ಟು ಪ್ಲಸ್ 5 ಕೊಟ್ಟಿದ್ರೆ -5. ಸೊ ಒಂದು ಮೂಲ ಕೊಟ್ಟಿದ್ದಾನೆ. ಇನ್ನೊಂದು ಇಲ್ಲೇ ಇದೆ, ಏನು 2x - 3 = 0 ಮಾಡಿರಿ. ಹಾಗಾದರೆ 2x = -3 ಆ ಕಡೆ ಹೋದರೆ +3 ಆಯಿತು. ಸೊ x = 3/2. ಯಾವುದು ಪ್ಲಸ್. ಸೊ ಹಾಗಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ 3/2. 2x² + ax + 6 = 0. ವರ್ಗ ಸಮೀಕರಣದ ಒಂದು ಮೂಲವು 2 ಆದಾಗ ಎನ ವ್ಯಾಲ್ಯೂ ಅಂದರೆ ಎಕ್ಸ್ ವ್ಯಾಲ್ಯೂ 2 ಹಾಕ್ರಿ ಅಂದಂಗೆ. ಇಷ್ಟೇ ರೀ, ಒಂದು ಮೂಲ 2 ಆಗೈತಿ. ಹಾಗಾದರೆ 2 × 2 ಪ್ಲಸ್ a × 2 ಪ್ಲಸ್ 6. 2 2 ಅಂದರೆ 4, 4 2 8 ಪ್ಲಸ್ 2a ಪ್ಲಸ್ 6. 8 + 6 14. ಸೊ 2a = ಪ್ಲಸ್ 14 ಆ ಕಡೆ ಹೋದರೆ -14 ಆಗುತ್ತೆ. -14 ಆಗುತ್ತೆ. 2 1 2 7. ಸೊ a = ಯಾವ 7? -7. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ನೆಕ್ಸ್ಟ್ x × 2x + 3 = 3. ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾನೆ. ಏನು? x × 2 2x ಪ್ಲಸ್ x × x x² = 3. x² ಪ್ಲಸ್ 2x ಪ್ಲಸ್ 3 ಕಡೆ ಬಂದರೆ -3 = 0. ಸೊ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲೈತಿ. ನೆಕ್ಸ್ಟ್ ಇದು ಕೂಡ ವರ್ಗ ಸಮೀಕರಣ ಆದರ್ಶ ರೂಪ ಅಂದರೆ ಓರೆ ಗುಣಾಕಾರ ಮಾಡೋಣ. x × x + 1 = 1 × 2. x × x x² ಪ್ಲಸ್ x × 1 1x ಪ್ಲಸ್ 1 2 2. x² ಪ್ಲಸ್ 1x ಪ್ಲಸ್ 2 ಈ ಕಡೆ ಬಂದರೆ -2 = 0. ಇದು ಕೂಡ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲೈತಿ. ನೆಕ್ಸ್ಟ್ px² + qx - 6 ವರ್ಗ ಸಮೀಕರಣದ ಶೋಧಕ ಬರೆಯಿರಿ. ಬಹಳ ಸಿಂಪಲ್ ರೀ. ಡೆಲ್ಟಾ = b² - 4ac ಅತ್ತಿದೆ. ಸೊ b ಅಂದರೆ ಎಕ್ಸ್ನ ಸಂಖ್ಯಾ ಸಹಗುಣಕ, ಅದು q ಅತ್ತಿದೆ. -4a ಅಂದರೆ p ಅತ್ತಿದೆ. r ಅಂದರೆ -r. ಸಿ ಅಂದರೆ -r. ಅಂದರೆ q - ಪ್ಲಸ್ 4pr. ವರ್ಗ ಸಮೀಕರಣ ಶೋಧಕ. ನೆಕ್ಸ್ಟ್ ಶೋಧಕ ಕಂಡುಹಿಡಿಯಿರಿ ಅಂತಂದರೆ ಇಲ್ಲಿ a ಅಂದರೆ 2 ಇದೆ, b ಅಂದರೆ -4, c ಅಂದರೆ 3. ಹಾಗಾದರೆ ಡೆಲ್ಟಾ = b² - 4ac. b² ಅಂದರೆ -4^2 -4a ಅಂದರೆ 2, b ಅಂದರೆ 3. -4^2 ಅಂದರೆ +16 ಆಗುತ್ತೆ. -4 2 8, 8 3 24. ಹಾಗಾದರೆ -8 ಬತ್ತು. 8 ಅಂದರೆ ಇಲ್ಲಿ ಡೆಲ್ಟಾ ಏನಂದರೆ <0 ಅಂದರೆ ಊಹಾ ಮೂಲಗಳು ಅಥವಾ ಯಾವುದೇ ಮೂಲಗಳನ್ನು ಹೊಂದಿಲ್ಲ ಅಂತ ಕರಿತಾ ಇದ್ದಾವೆ. ನೆಕ್ಸ್ಟ್ 21ನೇದು x + 4 × x + 3 = 0. ವರ್ಗ ಸಮೀಕರಣದಲ್ಲಿ ಒಂದು ಮೂಲವು -4 ಆದರೆ ಇನ್ನೊಂದು ಮೂಲವು x + 3 = 0. ಇನ್ನೊಂದು ಕೊಟ್ಟಿದ್ದಾನೆ ಅಲ್ಲಿ x = +3 ಆದರೆ -3. ಇನ್ನೊಂದು ಮೂಲವು ಕೂಡ ಏನಾಗುತ್ತೆ -3 ಆಗುತ್ತೆ. x - 1 × x + 3 = 0. ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿಯಿರಿ. ಸೊ ಸರಳವಾಗಿ ಕಂಡುಹಿಡ್ಬೋದು. x - 1 = 0. ಇನ್ನೊಂದು x + 3 = 0. x = -1 ಕಡೆ ಹೋದರೆ +1, x = +3 ಕಡೆ ಹೋದರೆ -3. ಸೊ ಹಾಗಾದರೆ ಮೂಲಗಳು ಯಾವ್ಯಾವ? 1 ಮತ್ತು -3. ನೆಕ್ಸ್ಟ್ 23ನೇದು x² - 5x + 1 = 0. ಈ ವರ್ಗ ಸಮೀಕರಣದ ಶೋಧಕ ನೋಡ್ರಿ. ಇಲ್ಲಿ ಶೋಧಕ ಅಂದರೆ ಹೋದ್ರು ಡೆಲ್ಟಾ = b² - 4ac. ಸೊ ಇಲ್ಲಿ b² ಅಂದರೆ -5, -5^2 ಅಂದರೆ +25 ಅಂದರೆ
-5^2 -4 ಎ ಅಂದರೆ 1 ಸಿ ಅಂದರು 1 -4 1 4 4 1 4 ಸೊ 25 4 ಹೋದ್ರೆ ಎಷ್ಟು ಉಳಿತಂದ್ರೆ 21. ಹಾಗಾದ್ರೆ ಡೆಲ್ಟಾ ಗ್ರೇಟರ್ ದ್ಯಾನ್ 0 ಆಗಿದೆ ಅಂದ್ರೆ ವಾಸ್ತವ ಮತ್ತು ವಿಭಿನ್ನ ಮೂಲಗಳು. ವಾಸ್ತವ ಮತ್ತು ವಿಭಿನ್ನ ಮೂಲಗಳು. ಇನ್ನು 24ನೇ ಪ್ರಶ್ನೆ. x² - 9 = 0 ವರ್ಗ ಸಮೀಕರಣದ ಮೂಲಗಳ ಸ್ವಭಾವ. ನೋಡ್ರಿ, ಡೆಲ್ಟಾ ಹೇಳಿದೆ b² - 4ac. ಇಲ್ಲಿ b² ಅಂದ್ರೆ 1² -4 a ಅಂದ್ರೆ ಇಲ್ಲ, ಸಾರಿ ಬಿ ಅಂದರೆ ಇಲ್ಲ, b² ಡೆಲ್ಟಾ b² - 4ac ರೈಟ್ ರೀ. ಇಲ್ಲಿ ಬಿ ವ್ಯಾಲ್ಯೂ ಇಲ್ಲ ಅಂದರೆ 0 ಇಟ್ಕೊಳ್ಳೋಣ. 4 ಎ ಅಂದರೆ ಎಷ್ಟೈತೆ 1, ಸಿ ಅಂದರೆ -9, 0 -4 -* ಪ್ಲಸ್ 4 9 36. ಹಾಗಾದರೆ ಎಷ್ಟಾಯ್ತು 36 ಅಂದರೆ ಡೆಲ್ಟಾ 36 ಅಂದರೆ ವಾಸ್ತವ ಮತ್ತು ವಿಭಿನ್ನ ಮೂಲಗಳನ್ನು ಹೊಂದಿರ್ತಾ ಇದೆ. ನೆಕ್ಸ್ಟ್ 2m² = 2m - m ವರ್ಗ ಸಮೀಕರಣದ ಆದರ್ಶ ರೂಪ ಅಂದರೆ 2m² - m ಬಂದರೆ +m +2 ಕಡೆ ಬಂದರೆ -2 = 0. ಇದು ವರ್ಗ ಸಮೀಕರಣ ಆದರ್ಶ ರೂಪ. ನೆಕ್ಸ್ಟ್ 26ನೇದು x² - x = 0 ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂದರೆ ಏನು ಸಿಂಪಲ್, x ಸಾಮಾನ್ಯ ತೆಗಿನು x - 1 = 0 ಉಳಿತದ. x = 1 0 ಆದರೆ ಇನ್ನೊಂದು x = +1 -1 ಕಡಿದ್ರೆ +1 ಆಗುತ್ತಾ. ಇವ ಮೂಲಗಳು 0 ಮತ್ತು +1. ನೆಕ್ಸ್ಟ್ x × x + 2 = 0 ಸಮೀಕರಣ ಮೂಲಗಳು ಬರೆಯಿರಿ ಅಂತ ಹೇಳಿದಾನ. x = 0 ರೀ, ಇನ್ನೊಂದು x + 2 = 0 ಆಗ್ಯದ. x = +2 ಅಂದರೆ ಆ ಕಡೆ ಹೋದ್ರೆ -2 -2 ಮತ್ತು 0 ಮೂಲಗಳು. ನೆಕ್ಸ್ಟ್ ax² + bx + c = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ. ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂದಾನಂದ್ರೆ ನೋಡ್ರಿ ಏನು x = -b + √b² - 4ac / 2a ಒಂದು, ಇನ್ನೊಂದು -b - √b² - 4ac / 2a x = ಸೊ ಎರಡು ಮೂಲಗಳು ಇವು ಯಾವುವು -b + √b² - 4ac / 2a, ಇನ್ನೊಂದು -b - √b² - 4ac / 2a. ಇವು ಎರಡು ವರ್ಗ ಸಮೀಕರಣದ ಮೂಲಗಳು ಅಂತ ಕರಿತಾ ಇದ್ದಾವೆ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 306 ಆಗಿದೆ. ಈ ಹೇಳಿಕೆ ವರ್ಗ ಸಮೀಕರಣ. ನೋಡ್ರಿ ಹೇಳಿದೆ ಆಗಲೇ, ಒಂದನೇ ಧನ ಪೂರ್ಣಾಂಕ x ಆದರೆ ಇನ್ನೊಂದನೇ ಧನ ಪೂರ್ಣಾಂಕ x + 1 ಆಗುತ್ತಾ = 306. x × x x² + 1x + 306 ಕಡೆ ಬಂದರೆ -306 = 0. ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರಿತಾ ಇದ್ದೇವೆ.